ಸಾರಿ ಕೃಷ್ಣ, ಅದಕ್ಕೆ ನಾನು ಮಾಡಿ ತಪ್ಪಾಯ್ತು. ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು. ದಯವಿಟ್ಟು ಕ್ಷಮಿಸು. ಇದರಲ್ಲೇ ಅತ್ತಿಗೆ ತಾಯಿ ಸ್ಥಾನದಲ್ಲಿರ್ತಾಳೆ, ಮೈದುನ ಮಗನ ಸ್ಥಾನದಲ್ಲಿರ್ತಾನೆ. ಮಗನ ಹತ್ರ ನಿನ್ನ ಕ್ಷಮೆ ಕೇಳಿ ನನ್ನ ಮನಸ್ಸು ಬಹಳ ನೋವಾಯಿತು. ಆದರೂ ಈ ಮನೆತನದ ಗೌರವಕ್ಕೋಸ್ಕರ ನೀನು ಗಂಡ ಇನ್ನೊಬ್ಬರು ಮುಂದೆ ತಲೆ ತಗ್ಗಿಸಬಾರ್ದು ಅನ್ನೋ ಯೋಚನೆ ಮಾಡಿದೆಯಲ್ಲ, ನನಗೆ ಹೆಮ್ಮೆ ಆಯಿತು ಮಗಳೇ. ಇನ್ನೇನೇಶು, ನೀನು ಅಂದ್ಕೊಂಡಿದ್ದಾಯ್ತಲ್ಲ, ಸಮಾಧಾನನ ಅದು ಎತ್ಕೊಂಡು ಒಳಗಡೆ ಹೋಗು. ದಯವಿಟ್ಟು ಹೋಗು ಯಶು, ಕರ್ಕೊಂಡು ಹೋಗಪ್ಪ. ಖುಷಿ ಆಗಿದ್ರೆ ನನಗೆ ಏನ್ ಕೊಡಕ್ಕಾಗಲ್ಲ, ಅಷ್ಟು ಖುಷಿ ಆಗಿದ್ದೀನಿ ಇವತ್ತು ನಾನು. ಕೆಳಗಿಲ್ಕಪ್ಪ ನೀನು. ಏನಾಯ್ತು ಅಸಹ್ಯ? ಸಿಕ್ಕಾಬಡೆ ಖುಷಿ ಆಗಿದ್ದೀನಿ ಕಣ ವಿನಿ. ನಿನಗೆ ಬೇಕಾಗಿರೋ ಹೆಂಡ್ತಿನ ನೀನು ಆರಿಸ್ಕೊಂಡಿಲ್ಲ ಕಣ, ನನಗೆ ನನ್ನ ತಾಯಿನ ವಾಪಸ್ ಕೊಟ್ಟಿದ್ಯಾ, ನಾನು ಕಳ್ಕೊಂಡಿರೋ ಪ್ರೀತಿ ಕೊಟ್ಟಿದ್ಯಾ ಕಣ. ಲೇ, ನನ್ನ ಖುಷಿನ ಹೆಂಗ್ ತೋರಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ವಿನಿ. ಎಲ್ಲ ಕಳ್ಕೊಂಡು ಅನಾಥ ಥರ ಇದ್ದೆ ಕಣ. ಈ ಮನೇಲಿ ನನಗೆ ಏನಾದ್ರು ಬೇಕು ಬೇಡ ಅನ್ನೋರು ಕೇಳೋರು ಬಂದಿದ್ದಾರೆ. ಈಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣ. ನಿನ್ಗೆ ಏನು ಕೆಲಸ ಮಾಡ್ಬೇಕಲ್ಲ, ನಾನು ಮಾಡ್ತೀನಿ ಹೇಳ. ಲಾಕಣೋ ನೀನು. ಹೌದಾ? ಏನ್ ಹೇಳಿದ್ರು ಮಾಡ್ತೀಯಾ? ಲೈ ಕಬಾಬ್ ಮೇ ಅಡ್ಡಿ, ನಮ್ಮ ಅಣ್ಣ ಕಾಲಲ್ಲಿ ತೋರಿಸಿದ್ರೆ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಇವತ್ತಿಂದ ಕುಡಿಬಾರ್ದು ಅಂತ ಹೇಳಿ ಬಾವ, ನೋಡೋಣ ಮಾಡ್ತಾನ ಅಂತ. ತಗೋದ್ ಬಿಟ್ಟ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಏನಕ್ಕೆ ಲಿಂಕ್ ಮಾಡ್ತಿದ್ಯಾ? ನೋಡಪ್ಪ, ನೀನು ಹೇಳಿದ ಕೆಲಸ ಮಾಡ್ತೀನಿ ಅಂದೆ ಅಷ್ಟೇ, ಕಂಡೀಷನ್ ಹಾಕು ಅಂತಲ್ಲ. ಅವಳ ಮಾತು ಕೇಳ್ಕೊಂಡು ಏನನ್ನ ಹೇಳ್ಬೇಡ, ಆಮೇಲೆ ಎಲ್ಲ ಉಫಿ. ನಾನೇನು ಹೇಳಲ್ಲ, ನೀನು ಹೀಗೆ ಖುಷಿ ಖುಷಿಯಾಗಿದ್ದರೆ ನನಗಷ್ಟು ಸಾಕು. ಲೇ, ಖುಷಿನಾ? ಖುಷಿಗೆ ಬಾಯಲ್ಲೆಲ್ಲ ಕೆಟ್ಟ ಮಾತು ಬರ್ತಿದೆ ಕಣೋ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಲೇ, ಇಷ್ಟು ದಿನ ಅಮ್ಮನ ಹುಡ್ಕೊಂಡು ನಾನು ಹೋಗ್ತಿದ್ದೆ, ಆದರೆ ಅಮ್ಮನೇ ಕಣ್ಮುಂದೆ ಇದ್ದಾರೆ. ಈಗ ಫುಲ್ ಸಂತೋಷಕ್ಕೆ. ಅಲ್ಲ ಕೃಷ್ಣ, ಅಕ್ಕ ಸಾರಿ ಕೇಳಿದಕ್ಕೇನೆ ಇಷ್ಟೊಂದು ಖುಷಿನಾ ನಿನ್ಗೆ? ಅವ್ರು ಬಂದು ಸಾರಿ ಕೇಳಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಹಾಗಂತ ನಾನು ಕೇಳೋದು ಇಲ್ಲ.